ಇನ್ನು ಅದು ಎಟಿಎಂಗಳಿಗೆ ಹಣ ತುಂಬಿಸುವಂತ ಸಂಸ್ಥೆ ಏಜೆನ್ಸಿಯನ್ನ ಪಡೆದುಕೊಂಡು ಬ್ಯಾಂಕ್ಗಳಿಂದ ಹಣವನ್ನ ಸಂಗ್ರಹಿಸಿ ಎಟಿಎಂಗೆ ತುಂಬಿಸುವಂತ ಕೆಲಸ ಮಾಡ್ತಾ ಇತ್ತು. ಈಗ ಅದೇ ಸಂಸ್ಥೆಯ ಸಿಬ್ಬಂದಿ ಮಹಾ ವಂಚನೆಯನ್ನ ಎಸಗಿದ್ದಾರೆ ಅನ್ನುವಂಥದ್ದು ಆರೋಪ. ಏನದು ತೋರಿಸ್ತೀವಿ ನೋಡಿ. ಬೆಂಗಳೂರಿನಲ್ಲಿ ಎಟಿಎಂಗೆ ಹಾಕಬೇಕಿದ್ದಂಥ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಬ್ಯಾಂಕಿನ ಹಣವನ್ನು ವಂಚನೆ ಮಾಡಿದ್ದಾರೆ. 1 ಕೋಟಿಗೂ ಅಧಿಕವಾದಂತಹ ಹಣ ಸದ್ಯಕ್ಕೆ ದರೋಡೆ ಮಾಡ್ಕೊಂಡು ಹೋಗಿರುವಂಥದ್ದು. ಇದು ಬೇಲಿಯೇ ಎದ್ದು ಹೊಲ ಮೇಯ್ದ ಕತೆ. ನಾವು ಹೀಗೆ ಹೇಳೋದಕ್ಕೂ ಒಂದು ಕಾರಣವಿದೆ. ಅದೇನಂದ್ರೆ ಎಟಿಎಂಗೆ ಹಣ ತುಂಬಿಸಬೇಕಿದ್ದ ಸಿಬ್ಬಂದಿಯೇ ಮಹಾ ದೋಖ ಮಾಡಿದ್ದಾರೆ. ಎಟಿಎಂಗೆ ಹಣ ತುಂಬಿಸುವ ಬದಲು ಜೇಬಿಗಿಳಿಸಿ ಅನ್ನ ಕೊಡ್ತಿರೋ ಏಜೆನ್ಸಿಗೆ ಬರೋಬ್ಬರಿ 1.38 ಕೋಟಿ ದೋಖ ಮಾಡಿದ್ದಾರೆ. ಆಡಿಟಿಂಗ್ ವೇಳೆ ಸಿಬ್ಬಂದಿ ಮೋಸ ಮಾಡಿರೋದು ಬಯಲಾಗಿದೆ. ಹಿಟಾಚಿ ಪೇಮೆಂಟ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಈ ಸಂಸ್ಥೆ ಎಟಿಎಂಗೆ ಹಣ ಡೆಪಾಸಿಟ್ ಮಾಡುವ ಕೆಲಸ ಮಾಡ್ತಿತ್ತು. ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಿದ್ದ ಸಿಬ್ಬಂದಿಯ 2 ಪ್ರತ್ಯೇಕ ತಂಡಗಳು ಕಳೆದ 6 ತಿಂಗಳಿನಿಂದ ಎಟಿಎಂಗೆ ಸೇರಬೇಕಿದ್ದ ಹಣವನ್ನ ಜೇಬಿಗೆ ಇಳಿಸಿದ್ದಾರೆ. ಪ್ರವೀಣ್, ಧನಶೇಖರ್, ರಾಮಕ್ಕ, ಹರೀಶ್ ಕುಮಾರ್ ಇದ್ದ ತಂಡ 57 ಲಕ್ಷ ರೂಪಾಯಿ ವಂಚಿಸಿದ್ರೆ, ಪ್ರವೀಣ್ ಕುಮಾರ್, ವರುಣ್ ಇದ್ದ ತಂಡ 80 ಲಕ್ಷದಷ್ಟು ಧೋಖ ಮಾಡಿದೆ. ಹಿಟಾಚಿ ಏಜೆನ್ಸಿಗೆ 2 ತಂಡಗಳು ಸೇರಿ ಬರೋಬ್ಬರಿ 1.38 ಕೋಟಿಯಷ್ಟು ವಂಚಿಸಿದೆ. ಬೆಂಗಳೂರಿನಲ್ಲಿ ಎಟಿಎಂಗೆ ಹಾಕಬೇಕಿದ್ದಂಥ ಹಣವನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡು ಬ್ಯಾಂಕಿನ ಹಣವನ್ನು ವಂಚನೆ ಮಾಡಿದ್ದಾರೆ ಅಂತೇಳಿ ಪ್ರತ್ಯೇಕವಾಗಿ 2 ಪ್ರಕರಣಗಳನ್ನು ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ ದಾಖಲು ಮಾಡಲಾಗಿದೆ. 2 ತಂಡದ ಸಿಬ್ಬಂದಿಗಳು ಅಂದ್ರೆ ಪ್ರವೀಣ್ ಮತ್ತೆ ಹರೀಶ್ ಕುಮಾರ್ ಸೇರಿದಂತೆ ಮತ್ತೆ ಇನ್ನೊಂದು ತಂಡದಲ್ಲಿ ವರುಣ್ ಸೇರಿದಂತೆ 4 ಜನ ಮತ್ತೆ 3 ಜನ, ಒಟ್ಟು 7 ಜನ ಆರೋಪಿತರು ಏನಿದ್ದಾರೆ 2 ಪ್ರತ್ಯೇಕ ಪ್ರಕರಣದಲ್ಲಿ ಹಂತವಾಗಿ ಕಳೆದ 6 ತಿಂಗಳಿಂದ ಒಂದು ಪ್ರಕರಣದಲ್ಲಿ 57 ಲಕ್ಷ, ಇನ್ನೊಂದು ಪ್ರಕರಣದಲ್ಲಿ 80 ಲಕ್ಷ ಹಣವನ್ನ ವಂಚನೆಯನ್ನ ಮಾಡಿರ್ತಾರೆ. ನಿತ್ಯ ಬ್ಯಾಂಕ್ನಿಂದ ಹಣ ವಿತ್ಡ್ರಾ ಮಾಡಿ ಎಟಿಎಂಗೆ ಹಾಕಬೇಕಿದ್ದ ದುಡ್ಡಿನಲ್ಲಿ ಸಿಬ್ಬಂದಿ ಸ್ವಲ್ಪವೇ ಕದ್ದಿದ್ದಾರೆ. ಹೀಗೆ ಬ್ಯಾಂಕ್ನಿಂದ ಹೆಚ್ಚು ಹಣ ತಂದು ಎಟಿಎಂಗೆ ಕಡಿಮೆ ಹಣ ಹಾಕಿ ಸುಳ್ಳು ಲೆಕ್ಕ ತೋರಿಸಿದ್ದಾರೆ. ಹಿಟಾಚಿ ಸಿಬ್ಬಂದಿ ಎಟಿಎಂಗೆ ಡೆಪಾಸಿಟ್ ಮಾಡಿದ ಬಳಿಕ ಉಳಿದ ಹಣವನ್ನ ಮರಳಿ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಬೇಕು. ಆದರೆ ಆಡಿಟಿಂಗ್ ವೇಳೆ ವ್ಯತ್ಯಾಸ ಕಂಡುಬಂದಿದ್ದು 2 ಪ್ರತ್ಯೇಕ ತಂಡಗಳು ವಂಚಿಸಿರೋದು ಬೆಳಕಿಗೆ ಬಂದಿದೆ. ಜನವರಿ 19ರಂದು ಹಿಟಾಚಿ ಸಂಸ್ಥೆ ಕೋರಮಂಗಲ ಪೊಲೀಸ್ ಠಾಣೆಗೆ 2 ತಂಡಗಳ ವಿರುದ್ಧ ಪ್ರತ್ಯೇಕ ಪ್ರಕರಣ ದಾಖಲಿಸಿದೆ. ಹಂತವಾಗಿ ಇವರು ಪ್ರತಿನಿತ್ಯ ಹಣವನ್ನು ಹಾಕ್ತಾರಲ್ಲ, ಆ ಸಂದರ್ಭದಲ್ಲಿ ಇವರು 1 ಲಕ್ಷದಿಂದ ಹಿಡಿದು ಕನಿಷ್ಠ 10,000ದಿಂದ 1 ಲಕ್ಷ 1.5 ಲಕ್ಷ ತನಕ ಹಣವನ್ನು ಕದೀತಾ ಬಂದಿದ್ದಾರೆ, ವಂಚನೆಯನ್ನು ಮಾಡ್ಕೊಳ್ತಾ ಬಂದಿದ್ದಾರೆ. ನಂತರದಲ್ಲಿ ಕೊನೆಯದಾಗಿ ಆಡಿಟ್ ಮಾಡಿದಂಥ ಸಂದರ್ಭದಲ್ಲಿ ಒಂದು ದೊಡ್ಡ ಮೊತ್ತ ವಂಚನೆ ಆಗಿರುವಂಥದ್ದು ಕಂಡು ಬಂದಿದೆ. ಸದ್ಯಕ್ಕೆ ಪ್ರಕರಣ ದಾಖಲು ಮಾಡಿಕೊಂಡು ತನಿಖೆಯನ್ನು ಪೊಲೀಸರು ನಡೆಸಿದೆ. ಕ್ಯಾಮರಾ ಪರ್ಸನ್ ಗಿರೀಶ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು. ವಿಜಯಪುರ ಜಿಲ್ಲೆಯಲ್ಲಿ ಬಂದೂಕು ತೋರಿಸಿ ನಿನ್ನೆ 350 ಗ್ರಾಂ ಚಿನ್ನ, 1 ಕೆಜಿ ಬೆಳ್ಳಿ ದರೋಡೆ ಮಾಡಲಾಗಿತ್ತು. ಚಡಚಣದ ಹಲಸಂಗಿ ಗ್ರಾಮದ ಬೇರೆ ಚಿನ್ನದಂಗಡಿ ದರೋಡೆಗೆ ಸ್ಕೆಚ್ ಹಾಕಲಾಗಿತ್ತು. ಬೇರೆ ಚಿನ್ನದಂಗಡಿಯ ಮುಂದೆ ಜನರಿದ್ದ ಕಾರಣ ಪ್ಲಾನ್ ಚೇಂಜ್ ಮಾಡಿದ್ದ ರಾಬರ್ಸ್ ಯೂಟರ್ನ್ ಬಂದು ಭೂಮಿಕಾ ಚಿನ್ನದಂಗಡಿಗೆ ದಾಂಗುಡಿ ಇಟ್ಟಿದ್ರು. ಗನ್ ತೋರಿಸಿದ್ದ 2 ದರೋಡೆಕೋರರು ಚಿನ್ನಾಭರಣ ಕದ್ದು ಕಾಲ್ಕಿತ್ತಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಅಶ್ವಥ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಈ ರಾಜ್ಯವನ್ನೇ ಬೆಚ್ಚ ಬೀಳಿಸಿದ ಜ್ಯುವೆಲರಿ ಶಾಪ್ ದರೋಡೆ ವಿಜಯಪುರ ಜಿಲ್ಲೆ ಚಡಚಣ ತಾಲೂಕಿನ ಹಲಸಂಗಿ ಗ್ರಾಮದಲ್ಲಿ ನಡೆದಿದೆ. ಹೇಗೆಲ್ಲ ನಡೆಯಿತು, ದರೋಡೆಕೋರರು ಯಾವ ರೀತಿ ಇಲ್ಲಿಗೆ ಆಗಮಿಸಿದ್ರು ಅನ್ನೋದನ್ನು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಏನು ವಿಜಯಪುರ ಮತ್ತು ಮಹಾರಾಷ್ಟ್ರದ ಸೊಲ್ಲಾಪುರವನ್ನು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ 52ರ ಮುಖಾಂತರ ಅವರು ಏನು ಈ ಗ್ರಾಮಕ್ಕೆ ಎಂಟ್ರಿ ಕೊಡ್ತಾರೆ. ಈ ರಸ್ತೆ ಮಾರ್ಗವಾಗಿ ಯೂನಿಕಾರ್ನ್ ಏನು ಬ್ಲ್ಯಾಕ್ ಕಲರ್ ಬೈಕ್ನಿಂದ ಇಲ್ಲಿ ಮುಸುಕುದಾರಿಗಳಾಗಿ ಇಲ್ಲಿ ಬರ್ತಾರೆ. ಇದೇ ಮಾರ್ಗವಾಗಿ ಬರ್ತಾರೆ. ಏನು ಭೂಮಿಕಾ ಜ್ಯುವೆಲರಿ ಶಾಪ್ ಇದೆ, ಇಲ್ಲಿ ಒಳಗೆ ನುಗ್ತಾರೆ. ನುಗ್ಗಿದ ತಕ್ಷಣ ಅವರು ಮೊದಲು ಮಾಡೋ ಕೆಲಸ ಏನಂತಂದರೆ ಇಲ್ಲಿ ಬಂದು ನಿಂತು ಇಲ್ಲಿ ಇರ್ತಕ್ಕಂಥ ಏನು ಈ ಪಕ್ಕದಲ್ಲಿರ್ತಕ್ಕಂಥ ಈ ಗ್ಲಾಸಿನ ಶೋಕೇಸ್ ಇದೆ, ಇದರಲ್ಲಿ ಕೈ ಹಾಕೋಕೆ ಮುಂದಾಗ್ತಾರೆ. ಆಗ ಈ ಅಂಗಡಿ ಏನು ಶಾಪ್ನ ಮಾಲೀಕರಿರ್ತಕ್ಕಂಥವ್ರು ಇವರು ಯಾಕಂತ ಪ್ರಶ್ನೆ ಮಾಡ್ತಾರೆ. ಯಾಕಂತ ಪ್ರಶ್ನೆ ಮಾಡಿದ ತಕ್ಷಣವೇ ಓರ್ವ ದರೋಡೆಕೋರ ಏನು ಮಾಡ್ತಾರೆ, ಕಂಟ್ರಿ ಪಿಸ್ತಲ್ನ ಹೊರ ತೆಗೆದು ಅವ್ರ ಹತ್ರ ಹಿಡಿದು ಎಲ್ಲ ಜ್ಯುವೆಲರಿಗಳನ್ನು ಕೊಡಬೇಕು, ಬೇಗ ಕೊಡೋ ಅನ್ನೋ ಒಂದು ಮಾತನ್ನು ಮಾತಾಡ್ತಾನೆ. ಸ್ಪಷ್ಟವಾದ ಕನ್ನಡವನ್ನು ಮಾತಾಡ್ತಾರೆ ಅನ್ನೋ ಮಾತನ್ನು ಇವರು ಮಹಾರುದ್ರ ಕಂಚಗಾರ್ ಹೇಳಿದ್ದಾರೆ. ಸದ್ಯ ಮಹಾರುದ್ರವ್ರನ್ನ ನಾವು ಮಾತಾಡಿಸ್ತೀವಿ. ಒಳಗೆ ಬಂದ ತಕ್ಷಣ ಏನು ಮಾಡಿದರು? ಬಂದ ತಕ್ಷಣ ಸರ್ ಇಲ್ಲಿ ಅಕರ್ಕೆ ಇದು ಮಾಡಿದ್ರು ಸರ್, ಇಲ್ಲಿಂದ ಆಭರಣ ತೊಳಕ್ಕೆ ಸರ್. ನಾ ಯಾಕೆ ಅನ್ನೋದ್ರ ಪಿಸ್ತೂಲ್ ತೋರಿಸಿ ಎಲ್ಲ ಆಭರಣ ಕೊಡಂತ ಇದು ಮಾಡಿಬಿಟ್ರಿ. ಪಿಸ್ತೂಲ್ ತೋರಿಸಿ ಕನ್ನಡ ಮಾತಾಡಿ ಸರ್, ಜಾಸ್ತಿ ಮಾತಾಡಿಲ್ಲ ಸರ್ ಅವರು. ಬೇಗ ಕೊಡಂತ ಅಷ್ಟು ಇದು ಮಾಡಿದ್ರು ಸರ್. 350 ಗ್ರಾಮ್ ಚಿನ್ನಾಭರಣ ಸರ್, 1.5 ಕೆಜಿ ಬೆಳ್ಳಿ ಆಭರಣ ಸರ್. ನಗೊಂದು 6,000 ರೂಪಾಯಿ ಸರ್. ಯಾವಾಗ ನಿಮಗೆ ವಿಷಯ ಗೊತ್ತಾತಮ್ಮ, ಏನೆಲ್ಲ ನಡೀತು? 3:30 ನಂತರ ಇವ್ರು ನನಗೆ ಫೋನ್ ಹಚ್ಚಿದ್ರು, ಅಂಗಡಿ ತುಡುಗ್ಯದ ಬೇಗ ಬೈಯಲ್ಲಿದೆ ತಂದು ದರೋಡೆ ಆಗ್ಯದ ತಂದು.
ಗಾಬ್ರಸ್ನ ಮಕ್ಳು ಕರ್ಕೊಂಡು ಬಂದ್ಬಿಟ್ಟಾರ ಸರ್ ಅಲ್ಲಿ. ಬರೋದ್ರಾಗ ಇವ್ರಿಗೆ ಹೆದರಿಕೆ ಬೆದರಿಕೆ ಎಲ್ಲ ಹಾಕಿ ಇದ್ದದೆಲ್ಲ ದೋಚ್ಕೊಂಡು ಕುಡು ಲಘು ಕೊಡ್ಲಿಲ್ಲ ಅಂದ್ರೆ ಶೂಟ್ ಮಾಡ್ತೀನಿ ಅವ್ರ ಗನ್ ತೋರಿಸಿ ಎಲ್ಲ ಮಾಡಿ ಹಾಂ ಸರ್ ಒಂದು ಫೈರಿಂಗ್ ಮಾಡ್ಯಾರ್ರಿ. ಹುಡುಗ ಬಡದ್ರಿ. ಭಯ ಆಗ್ಬಿಟ್ಟ ಸರ್. ನೀವು ಏನು ಹೇಳಿದ್ರು ನಮಗೆ ಬಾಯಿ ಒಟ್ಟು ಮಾತೇ ಬರ್ಲಾಗ್ಯಾವ್ರಿ. ಚಿಂತೆ ಆಗ್ಯದ್ರಿ. ಮಕ್ಕಳ ಭವಿಷ್ಯ, ನಮ್ಮ ಜೀವನ, ಉಪಜೀವನನೇ ಇದ್ರ ಮೇಗ್ಯದ್ರಿ. ಏನು ಮಾಡಬೇಕು ಏನಿಲ್ಲ ನಮ್ಗೆ ಏನೂ ಗೊತ್ತಾಗ್ತಿಲ್ಲ ಸರ್. ನಮ್ಗೆ ಸಾಲ ಹೆಂಗೆ ತೀರಿಸ್ಬೇಕು, ಮಕ್ಕಳು ಸಾಲಿ ಶಿಕ್ಷಣ, ಮಗಳದ ವಯಕ್ಕೆ ಬಂದ ಮಗಳದ ರೀ, ಅದ್ರ ಮದುವೆ ಖರ್ಚು ಏನು ಮಾಡ್ಬೇಕಂದ್ರೆ ನಮ್ಗೆ ಏನು ಅರ್ಥ ಆಗ್ತಿಲ್ಲ ಸರ್. ಹಾಂ ರೀ ಸರ್, ಮುಗುಲ್ ಕಡೆದ ಮೈ ಮೇಲೆ ಬಿದ್ದಂಗೆ ಆಗೈತೆ ನಮಗೆ ಈಗ. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಅಶೋಕ್ ಕಡಲಿ, TV9 ವಿಜಯಪುರ.